ಮುಂಚೆ ನಾನು ಹೋಗೋದು ಬರೋದು ಇಲ್ಲಿ ಇರೋದು ಮತ್ತೆ ವೇದಿಕೆ ಮೇಲೆ ತಮ್ದು ಏನೇನು ಕೆಲಸ ಇರ್ತದ ತಾವೇನೇನು ಯಾವ ಕಾರ್ಯಕ್ರಮ ಬಂದಿದ್ರಿ ತಮ್ದು ಏನೇನು ಅಲ್ಲಿ ಕೆಲಸಗಳು ಇರ್ತಾವ ಅಂತ ಎಲ್ಲನೂ ಇಂಟಿಮೇಷನ್ ಕೊಟ್ಟು ಕಳಿಸಿದ್ದೀನಿ ಸರ್. ಅದ್ರ ಜೊತೆಗೆ ಅವ್ರ ಜೊತೆ ಮಾತಾಡಿರ್ತಕ್ಕಂಥ ಕಾಲ್ ರೆಕಾರ್ಡ್ ಆಗಿರ್ಬೋದು, ವಾಯ್ಸ್ ನೋಟ್ಸ್ ಆಗಿರ್ಬೋದು, ಪ್ರತಿಯೊಂದು ದಾಖಲಾತಿಗಳು ನನ್ನ ಹತ್ರ ಇದೆ ಸರ್. ಸರ್ ಮೈಕ್ ಕಸ್ಕೊಂಡಿದ್ದು ಅವ್ರ ಅಭಿಮಾನಿಗಳು ಸರ್. ಅದರಲ್ಲಿ ನಾನು ಮುಗಿದ್ದು ನಾನೇ ಸರ್. ಏನಕ್ಕಂದ್ರೆ ಸ್ಟೇಜ್ ಮೇಲೆ ಬಂದು ಕೈ ಜಗ್ತಿದ್ದಾರೆ ಸರ್. ಹೋದ್ಸಲ ಬಂದಾಗ ಒಂದು ಒಬ್ಬರಿಗೆ ಕರ್ಕೊಂಡ ಕೈ ಜಗ್ದಾಗ ಒಂದು ರಿಂಗ್ ಅವ್ರು ತೊಗೊಂಡೋಗಿದ್ರು. ಅಂದರೆ ಎಲ್ಲರೂ ಬರೋರು ಅಭಿಮಾನಿಗಳೇ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಪಿಕ್ ವಾಟರ್ನ ಇವ್ರನ್ನ ಕಳ್ತನ ಮಾಡೋರು ಬಂದಿರ್ತಾರೆ. ಸೊ ಅದಕ್ಕೋಸ್ಕರ ನಾನು ಕೈ ಇದು ಮಾಡೋದು ಸೇಫ್ಟಿ ಮೆಜರ್ ನಮ್ಗೆ ಇಂಪಾರ್ಟೆಂಟ್ ಇರುತ್ತೆ. ನಮ್ಮ ಕಾರ್ಯಕ್ರಮ ಕಳಿಸಿದ ಮೇಲೆ ಅದನ್ನ ಮೇಲೆ ಬರುತ್ತೆ ಅನ್ನೋ ಕಾರಣಕ್ಕೆ ಸ್ಟೇಜ್ ಮೇಲೆ ಬೌನ್ಸರ್ಸು ಇಟ್ಟಿದ್ವಿ ಸರ್. ಜೊತೆಗೆ ಪೊಲೀಸ್ ಪರ್ಮಿಷನ್ ತೊಗೊಂಡಿದ್ವಿ. ಎಲ್ಲ ಇದ್ರೂ ಕೂಡ ಅವರು ಅಭಿಮಾನಿಗಳ ಮೇಲ್ಗಡೆ ಬಂದು ಜಗ್ಗಾಟ ಅಗ್ಗಾಟ ಮಾಡಿದ್ಮೇಲೆ ನಾನು ಎಲ್ಲರೂ ನೂಕಿ ಕೆಳಗಡೆ ಕಳಿಸಿ ಅವ್ರಿಗೆ ಮಾತಾಡ್ತೀನಿ ಅಂತಂದ್ರೆ ಸೆಂಟ್ರಲ್ ಪ್ಲೇಸಲ್ಲಿ ಬಂದು ಮಾತಾಡಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತು, ಕಲ್ಲು ಬಿಸಾಕ್ರು, ಏನಾದ್ರು ಫ್ರೇಮ್ ಬಿಸಾಕ್ರು, ಹೆಚ್ಚು ಕಡಿಮೆ ಆಗ್ಬೇಕು ಅನ್ನೋ ಸೆಂಟ್ರಲ್ ಪ್ಲೇಸಲ್ಲಿ ಬಂದು ಮಾತಾಡಿ, ಇಲ್ಲಾಂದ್ರೆ ದಯವಿಟ್ಟು ತಾವು ನಿರ್ಗಮನ ಆಗಲಿ ಇರಲ್ಲ ಅಂತಂತಂದ್ರೆ ಇದು ನಿರ್ಗಮನ ಆಗಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಕಳಿಸ್ಬೇಕು. ಏನಾಗಿದೆ ಗೊತ್ತು ಸರ್, ಈಗ ಪರಿಸ್ಥಿತಿ ಸದ್ಯಕ್ಕೆ ಇರತಕ್ಕಂಥ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ನಾವು ಒಂದು ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಒಬ್ಬರು ಏನೋ ಫಂಕ್ಷನ್ ಆಫ್ ಅಟ್ರಾಕ್ಷನ್ ಇರಲೇಬೇಕನ್ನೋ ಕಾರಣಕ್ಕೆ ಹೋದ್ಸಲ ಕರೆಸಿದ ಸಿಂಗರ್ ಕರೆಸಿದ್ದೆ ಸರ್. ರಾಜೇಶ್ ಕೃಷ್ಣನ್ ಅವ್ರು ಬಂದಿದ್ರು. ಅವ್ರು ಇದ್ದಾಗ ಮಧ್ಯಾಹ್ನ 11 ಸ್ಟಾರ್ಟ್ ಆಗಿ ಸಾಯಂಕಾಲ 7 ಗಂಟೆ ತನಕ ಇತ್ತು. ಬಿಂದು ನಾಗರಾಜ್ ಅಂತ ಅವ್ರು ಬಂದಾಗ ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಯಿತು. ಈಗ ಸರಿಗಮ ಥರ ನಾನು ಇಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅಂದರೆ ಒಂದು ಈಗ ನಾವು ಇಲ್ಲಿನವ್ರು ತೊಗೊಂಡು ನಾವು ಏನು ಮಾಡ್ಬೋದು ಆ ಥರ ಕಾರ್ಯಕ್ರಮ ಮಾಡ್ಬೋದು ಸರ್. ಬಟ್ ಅಲ್ಲಿನಿಂದ ಒಂದು ಕಲಾವಿದರು ಬಂದಾಗ ಒಂದು ಬೇರೆ ಥರನೇ ಒಂದು ಸಾಂಸ್ಕೃತಿಕ ವೈಭವ ಇರ್ತದೆ ಅನ್ನೋ ಕಾರಣಕ್ಕೆ ನಾನು ಪ್ರತಿ ವರ್ಷ ಹಮ್ಮಿಕೊಟ್ಟಿದ್ದೆ. ಪ್ರತಿ ವರ್ಷ ಈ ಥರ ನನಗೇನೂ ತೊಂದರೆ ಆಗಿರಲಿಲ್ಲ. ಬಟ್ ಈ ವರ್ಷ ಇವರಿಂದ ಅದಕ್ಕೂ ವಿದ್ಯಾರ್ಥಿ ರತ್ನ ಪ್ರಶಸ್ತಿ ಇದು ಮಾಡೋರಿಗೆ ಅವ್ರನ್ನೂ ಸ್ಪೀಚ್ ಕೊಡೋಕೆ ನಾವು ಅವ್ರಿಗೂ ಕರೆಸಿದ್ವಿ. ಬಟ್ ಈ ಕಾರ್ಯಕ್ರಮ ಈ ಥರ ಆಗಿದ್ದೆ ಅಂತ ಎಲ್ಲನೂ ಅಲ್ಲಿಂದ ಸನ್ಮಾನ ಮುಗಿಸಿ ಕಾರ್ಯಕ್ರಮ ಮಂಡಪ್ ಮಾಡ್ತೀವಿ ಸರ್. ಸರ್ ಈಗ ಆ್ಯಕ್ಚುಲಿ ಅಲ್ಲಿಂದ ಬರೋ ಟೈಮ್ನಾಗ ಹೈದರಾಬಾದಿಂದ ಬರೋ ಟೈಮ್ ಅಂದಿವಿ ಹೈದರಾಬಾದ್ನಾಗ ಟಿಫನ್ನು ಕೂಡ ಮಾಡಿಸಿದ್ವಿ ಸರ್. ಟಿಫನ್ನು ಒಂದು ಸ್ವಲ್ಪ ಲೇಟ್ ಮಾಡ್ಕೊಂಡೆ ಮಾಡೋದು ಪರವಾಗಿಲ್ಲ. ಇಲ್ಲಿ 12:40 ಬಂದರು ಸರ್. 12:40 ಬಂದಾದ್ಮೇಲೆ ರೆಡಿ ಆಗೋಕ್ಕೆ ನನಗೆ 20 ಮಿನಿಟ್ಸ್ ಅಷ್ಟೇ ಬೇಕಂದಿದ್ರು. ಬಟ್ ಲೇಡೀಸ್ ಅಂದಮೇಲೆ ಹೆಚ್ಚು ಕಡಿಮೆ ರೆಡಿ ಆಗೋಕ್ಕೆ ಟೈಮ್ ಆಗ್ತಂತಂದ್ವಿ. ಎಲ್ಲ ವೇದಿಕೆ ಮೇಲೆ ಜನನೂ ಬಂದಿದ್ರು ಮತ್ತು ಅತಿಥಿಗಳು ಬಂದಾಗ ಸಹಿತ 1 ಅವರ್ 10 ನಿಮಿಷ ಕಾಯಿಸಿ 1:40 ಬಂದು 2-5 ನಿಮಿಷಕ್ಕೆ ವಾಪಸ್ ಹೋಗ್ತೀನಿ ಅಂತೇಳಿ 1:50 ಬಂದು 2-5 ನಿಮಿಷ ಒಳಗಡೆ ಹೋಗ್ತೀನಿ ಅಂತೇಳಿ ವಾಪಸ್ ನಿಂತ್ಬಿಟ್ರು ಸರ್. ನನಗೆ ಏನಕ್ಕೆ ಅನ್ಕಿದ್ರೆ ಫ್ಲೈಟ್ ಟಿಕೆಟ್ ಲೇಟ್ ಆಗುತ್ತೆ, ನಾನು ರೆಸ್ಟ್ ಮಾಡಬೇಕು, ನೆಕ್ಸ್ಟ್ ಡೇ ಚಿತ್ತಾರ ಅವಾರ್ಡ್ಸ್ ಇದೆ, ಅದು ಇದೆ. ನಾನು ನಿಮ್ಗೆ 2 ಅವರ್ಸ್ ಅಂತ ಬಿಫೋರ್ ಹೇಳಿದ್ದೀನಿ, ನಿಮ್ಗೆ 50 ಜನ ವಿದ್ಯಾರ್ಥಿಗಳು ಸನ್ಮಾನ ಮಾಡಿ ನಿಮ್ಮದು ಸನ್ಮಾನ ಸ್ವೀಕರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ಬೇಕಂತ ಹೇಳಿದ್ದೀನಲ್ಲ ಅಂತಂತಂದ್ರೆ ನಮ್ಮ ಮಾತಿಗೆ ಆನ್ಸರೇ ಕೊಡ್ತಾಯಿಲ್ಲ. ಆ ಥರ ದುರಂಕಾರದ ಮಾತುಗಳು ಆಡಿ ಹೋದ್ರು ಸರ್. ಇಲ್ಲ ಕಲಬುರಗಿ ಸಾಂಸ್ಕೃತಿಕ ಬೆಳಿಬೇಕನ್ನೋ ಕಾರಣಕ್ಕೆ ನಾನು ಇಲ್ಲಿ ಕರ್ಸೋದು ಸರ್. ಕಲಬುರಗಿ ಸ್ಪೀಕರ್ ಕರ್ಸಿದ್ದೀನಿ ಸರ್, ಸಿಂಗರ್ಸು ಕರ್ಸಿದ್ದೀನಿ, ಇವರಿಗೂ ಕರ್ಸಿದ್ದೀನಿ. ಪ್ರತಿ ಸಲ ವಿಭಿನ್ನ ರೀತಿಗಳು ಇರಲಿ ಅಂತೇಳಿ ಅನ್ನೋ ಕಾರಣಕ್ಕೆ ನಾನು ಮಾಡಿದ್ದೆ. ಬಟ್ ಇದು ಒಳ್ಳೇದಾದಾಗ ಎಲ್ಲರೂ ಖುಷಿ ಪಡ್ತಾರೆ ಸರ್. ಮೊನ್ನೆ ಆ್ಯಕ್ಚುಲಿ ಒಳ್ಳೆ ಕಾರ್ಯಕ್ರಮದ ನವಂಬರಲ್ಲಿ ಎಲ್ಲರೂ ಖುಷಿ ಬರ್ತಿರ್ತಾರಲ್ಲ. ಹಾಂ ನಮ್ಮದೇ ಅಂತ ಸರ್ ಕಾರ್ಯಕ್ರಮ ಮಾಡ್ಲಿಕ್ಕಂತ ಈಗ ಒಂದು ಜನ ಅದರ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರೋ ಮನೋರಂಜನೆ ಕಾರ್ಯಕ್ರಮ ಮಾಡಕ್ಕೆ ನಂದೊಂದು ಉದ್ದೇಶ ಅದಂತ ನಾನು ಅದಕ್ಕೂ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ತೀನಿ ಸರ್. ಹಾಂ ಅವ್ರು ಬಂದಿಲ್ಲ, ಅವ್ರು ಒಳ್ಳೆ ಇಲ್ಲೇ ನಮ್ಮ ಅದೇ ಈಗ ಅವರಿಗೂ ಕರ್ಸಿದ್ವಿ. ನಮ್ಮ ಅಕ್ಕಲ್ಕೋಟ ಅಂದ್ರೆ ನಮ್ಮ ಗಡಿ ಭಾಗದ ಕಲಾವಿದರು ಅಂತ ಅವ್ರಿಗೆ ಕರೆಸಿ ಅವರಿಗೆ ಸನ್ಮಾನ ಮಾಡಿಸಿ ಅವ್ರ ಕಡೆಯಿಂದ ಹಾಡು ಹಾಡಿಸಿ ಅದು ಆ ಥರ ಕಾರ್ಯಕ್ರಮ ಅದೇ ಜೊತೆಗೆ ಹೆಂಗಾಗುತ್ತೆ ಸರ್. ಒಂದು ಒಳ್ಳೆ ಕಾರ್ಯಕ್ರಮ ಜೊತೆ ಒಂದು ಇರಲಿ ಮನೋರಂಜನೆ ಕಾರ್ಯಕ್ರಮ ಅಂತೇಳಿ ಮಾಡೋಕ್ಕೆ ಇಲ್ಲ ಜನಗಳು ಹೆಂಗಾಗಿಬಿಡುತ್ತೆ ಸರ್. ಈಗ ನಿಮ್ಗೆ ಗೊತ್ತಲ್ಲ ಸರ್, ಯಾರೋ ದೊಡ್ಡ ಇದು ವ್ಯಕ್ತಿ ಬರತ್ತಲ್ಲ ಅಂದ್ರೆ 50 ಜನ ಸೇರಂಗಿಲ್ಲ. ಒಂದು ಮನೋರಂಜನೆ ಜೊತೆ ಒಂದು ಒಳ್ಳೆಯ ಸಂದೇಶ ಹೊರತಕ್ಕಂಥ ಕಾರ್ಯಕ್ರಮ ಮಾಡ್ಬೇಕನ್ನೋ ಜೊತೆಗೆ ನಾನು ಮಾಡ್ತೀನಿ.